ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದೀರಾ? ಸರ್ ಫ್ಯಾಮಿಲಿಯಲ್ಲಿ ನಮ್ಮ ಹೆಣ್ಮಕ್ಳು ಹಾಂ. ಮಗಳು ಅಂದರೆ ಮನೆಯಲ್ಲೇ ಇರ್ತಾರೆ ಮಗಳು. ಓಕೆ. ಇವನು ಎಸ್ ಎಲ್ ಸಿ ಫೇಲ್ ಆಗಿದ್ದಾನೆ. ಹಾಂ ಹಾಂ ನಿಜ ಹೇಳ್ಬೇಕು, ಯಾವುದೇ ಆದ್ರೂ ಫೇಲ್ ಆಗಿದ್ದಾನೆ. ಹ್ಞೂ ಅವ್ನು ಮತ್ತೆ ಎಜುಕೇಷನ್ ಅವನ್ನ ಏನು ಬರುತ್ತೆ ಅಂತಂದು ಹೇಳ್ತಾ ಇದ್ದೀನಿ. ಮತ್ತೆ ಈ ಸರಿ ಎಕ್ಸಾಮ್ ಬರ್ದಿದ್ದೇನೆ, ನೋಡಬೇಕು. ಆದ್ರೆ ಮತ್ತೆ ಈಗ ಅವನು ನಮ್ಮ ಕೆಲಸಕ್ಕೆ ಬರ್ತಾ ಇದ್ದಾನೆ. ನಮ್ಮ ಜಾಸ್ತಿ ಅಂದರೆ ನಮ್ಮ ಹೆಣ್ಮಕ್ಳು ನಾವಿಬ್ಬರೇ ಯಾವಾಗಲೂ. ಏನು ಬಿಟ್ರು ಈಗ ಹೈನುಗಾರಿಕೆ ಕೃಷಿ ಅಂತ ನಮ್ಮ ಬಿಡಂಗಿಲ್ಲ ಸರ್. ಅಲ್ಲ, ಈಗ ಬೇರೆಗೆಲ್ಲ ಕಷ್ಟಗಳು ಅವೆಲ್ಲ ನೋಡಿದ್ರೆ ನಾವು ಅನ್ಕೊಂಡಿರೋದು ಹಂಗೆ. ಈಗ ಸರ್ ನಮಗೆ ಆಸೆ ಇರುತ್ತೆ ಮಕ್ಕಳಂದ್ಮೇಲೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು. ಅವ್ನು ಓದಿದ ತಾನೆ ನಾವು ಏನಾದರೂ ಮಾಡೋಕ್ಕಾಗತ್ತ. ಅವನಲ್ಲಿ ವಿದ್ಯೆ ಕಡಿಮೆ ಇದ್ದು ಅವನು ಓದೇ ಇದ್ದಾಗ ನಾವೇನು ಮಾಡೋಕ್ಕಾಗತ್ತೆ? ಅಂದ್ರೆ ನಾವು ಹೋಗಿ ಬರೆಯೋಕ್ಕಾಗಲ್ಲ, ನಾವು ಹೋಗಿ ಓದಿ ಇದು ಮಾಡೋಕ್ಕಾಗಲ್ಲ. ದುಡ್ಡು ಮಾಡ್ಬೋದು, ದುಡ್ಡು ಇರ್ಬೋದು, ಆದರೆ ಅದ್ರ ತಕ್ಕಂಗೆ ವಿದ್ಯಾಭ್ಯಾಸನೂ ಇರಬೇಕು. ವಿದ್ಯಾಭ್ಯಾಸ ಕೊಡಿಸ್ಬೇಕಂದ್ರೆ ಅದು ಎಜುಕೇಶನ್ ಪರ್ಸೆಂಟೇಜ್ ಇರಬೇಕು. ಅದೆಲ್ಲ ಮಾಡಿದ್ರೆ ತಾನೆ ಅದು ಮುಂದೆ ನನ್ನ ಮಗ ಏನೋ ಕೆಲಸಕ್ಕೆ ಹೋಗ್ಬೋದು. ಮತ್ತೊಂದು ಈಗ ಎಲ್ಲ ಕಷ್ಟನೂ ಎಲ್ಲದೂ ಕೆಲಸನೇ ಅಲ್ಲ ಸರ್. ಇನ್ನೊಬ್ರ ಹತ್ರ ಹೋಗಿ ಅವ್ರ ಹತ್ರ ಕೆಲಸ, ಬೆಳಗ್ಲಿಂದ ಸಾಯಂಕಾಲದವರೆಗೆ ಕೆಲಸ, ಪ್ರತಿಯೊಂದೂ ಅವ್ರ ಕಷ್ಟ ಏನಿದೆ ಅಂತ ಅನ್ನೋದು ಈಗ ಯಾರೇ ಆಗಲಿ ತಂದೆ ಮಕ್ಕಳು ಎಲ್ಲರೂ ಮಕ್ಕಳು ಅಂತಂದ್ರೆ ಮಕ್ಕಳ ಮೇಲೆ ಅಭಿಮಾನ ಇದ್ದೇ ಇರುತ್ತೆ. ಈಗ ಅಲ್ಲಿ ಹೋದ್ಮೇಲೆ ಏನಂತ ಕೇಳೋಕ್ಕಾಗಲ್ಲ. ಸರಿಯಾದ ಟೈಮ್ಗೆ ಊಟ ಮಾಡಿದ್ನೋ, ಏನಾಗಿದೆ ವ್ಯವಸ್ಥೆ ಏನೋ, ಅವ್ನು ಬಟ್ಟೆ ತೊಳೆದ್ರೋ, ಸ್ನಾನ ಮಾಡಿದ್ನೋ ಇಲ್ಲ, ಪ್ರತಿಯೊಂದೂ ನಮಗೆ ನೋವು ಇರುತ್ತೆ. ಇಲ್ಲ ಕಣ್ ಮುಂದೆ ಇರ್ತಾನೆ. ಈಗ ನಮ್ಮ ಜೊತೆಗೇನೆ ಇರ್ತಾನೆ. ಅಲ್ಲ ಈಗ ಒಂದ್ ವೇಳೆ ಹೈಯರ್ ಸ್ಟಡೀಸ್ ಮಾಡಿದ್ರು ಬೇರೆ ಹತ್ರ ಹೋಗಿ ಕೆಲಸ ಕಂಪಲ್ಸರಿ. ಹಂಗಲ್ಲ, ನಮ್ದೇ ಉದ್ಯಮ. ಈಗ ನಮ್ದೇ ಸರ್, ಏನಿಲ್ಲ. ಈಗ ಜೀವನಕ್ಕೆ ಬೇಕಾಗಿರ್ತಕ್ಕ ಸರ್ ಬರೇ ದುಡ್ಡೇ ಅಂತಂದಲ್ಲ. ಹೌದಾ? ಬರೇ ದುಡ್ಡು ಅಂತಂದ್ರೆ ಜೀವನ ನೆಮ್ಮದಿ ಅಂತ ಇರಲ್ಲ. ಹೌದಾ? ಬರೇ ದುಡ್ಡಿನ ಮೇಲೆ ಅಂತಂದ್ರೆ ಈಗ ನಾವು ಏಜ್ ಯಾರೇ ಆಗಿರ್ಲಿ, ನಾವು ಒಬ್ಬರೇ ಅಂತಂದಲ್ಲ, ಪ್ರತಿಯೊಬ್ಬರು ತಂದೆ ತಾಯಿಗೂ ಏಜ್ ಆಗುತ್ತೆ, ಏನೇ ಸಮಸ್ಯೆ ಆಗುತ್ತೆ. ರೈತರು ಕೆಲಸಲ್ಲೇ ಅಂತಂದ್ರು ಅಕಸ್ಮಾತ್ ಎಲ್ಲರಿಗೂ ತೊಂದರೆ ಬರೋದು ಸಹಜನೇ. ಯಾವುದೇ ಟೈಮ್ ಆಗಲಿ, ಯಾವುದೇ ಮತ್ತೊಂದು ಅಂಥ ಟೈಮ್ನಾಗ ಮಕ್ಕಳಿರಲ್ಲ. ಅಲ್ಲಿ ಹೋಗ್ತಾರೆ 20,000ಕ್ಕೋ 15,000ಕ್ಕೋ 30,000 ಸಿಗುತ್ತೆ ಅಂತಂದು ಹೇಳ್ತಾರೆ. ನಮಗೆ ಅವ್ರ ಖರ್ಚು ಅದೆಲ್ಲ ತೆಗೆದು 10,000 ನಮಗೆ ಸಿಗೋಕ್ಕಾಗಲ್ಲ. ಅದ್ರ ಜೊತೆಲಿ 50,000 ನಾವು ದುಡಿಬೋದಲ್ಲ. ಹೌದು. ನಮ್ಮ ಕಾನ್ಸೆಪ್ಟ್ ನಮ್ಮಿಂದ ಬೇರೆಯವ್ರದ್ದು ಎಲ್ಲ ಪರಿಸ್ಥಿತಿ. ಈಗ ಬಹುತೇಕ ಸಾಫ್ಟ್ವೇರ್ ಇಂಜಿನಿಯರ್ ಸಮೇತ ಕೃಷಿಗೆ ಮರಳ್ತಾ ಇದಾರೆ ಅಂತ. ಅಲ್ಲ, ದೊಡ್ಡ ಐಟಿ ಕಂಪ್ನಿಗಳು ಎಷ್ಟೆಷ್ಟು ಈಗ ಸಾಫ್ಟ್ವೇರ್ ಇಂಜಿನಿಯರ್ಗಳು ಪ್ರತಿಯೊಬ್ಬರು ಇಲ್ಲ, ನಾನು ಲಕ್ಷ ಸ್ಯಾಲ್ರಿ ಇದ್ರು ಕೂಡ ಇವತ್ತು ಬಂದು ಕೃಷಿಯಲ್ಲಿ ಇರ್ತಾರೆ. ನೆಮ್ಮದಿ ಇದೆ ಅಂತ ಹೇಳಿ ಕೃಷಿ ಇರ್ತಾರೆ. ಅಂತದ್ ನಮ್ಮ ಒಂದು ಮಕ್ಳು ಹಿಂಗೆಲ್ಲ ಆದಾಗ ನಾವ್ ಯಾಕೆ ಅವ್ರಿಗೆ ಹೆಲ್ಪ್ ಮಾಡಬಾರ್ದು? ಇರ್ಲಿ, ಮಾಡ್ಕೊಂಡು ಹೋಗ್ಲಿ, ಏನಾದ್ರು ಮಾಡ್ಕೊಂಡು ಹೋಗ್ಲಿ. ಎಲ್ಲ ಇದೆ, ವೆಹಿಕಲ್ಗಳು ಇದಾವೆ, ಟ್ಯಾಕ್ಟ್ರಿಗಳು ಇದಾವೆ, ಈ ಹೈನುಗಾರಿಕೆ ಇದೆ. ಬೇಡ ಅಂದ್ರೆ ಹೊಲದ ವ್ಯವಸಾಯ, ಮೆಕ್ಕೆಜೋಳ ಪ್ರತಿಯೊಂದು ಹಾಕ್ಬೋದು. ಇಂಥದ್ದು ಬೆಳೆ ಬರಲ್ಲ ಅನ್ನಂಗಿಲ್ಲ ನಮ್ಮ ಏರಿಯಾದಲ್ಲಿ. ಏನ್ ಬೇಕಾದ್ರೂ ಹಾಕಿ ಅವ್ರವ್ರು ಬುದ್ಧಿ ಮೈಂಡ್ ಸೆಟ್ ಹೆಂಗಿರುತ್ತೆ ಹಂಗೆ ಹೋಗಕ್ಕಂತ ಅವಕಾಶ ಇದೆ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಏನಂತಂದ್ರೆ ಸರ್, ಇನ್ನೊಬ್ರ ಹತ್ರ ಹೋಗಿ ಅವ್ರ ವ್ಯವಸ್ಥೆ ಹೆಂಗೋ ಏನೋ, ಈಗಲೇ ಅವರು ಇರ್ತಕ್ಕಂಥ ಟೈಮ್ನಲ್ಲೇ ಮೈ ಮುರ್ಕೊಂಡು ಕೆಲಸ ಮಾಡಿ ಇರೋದಕ್ಕಿಂತ ಎಲ್ಲ ಮಕ್ಕಳಲ್ಲಿ ನಾನು ಹೇಳ್ತಕ್ಕಂಥದ್ದು ಏನಂತಂದ್ರೆ, ಕೈಲಾದಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಕೆಟ್ಟು ಹೋಗಲ್ಲ, ಯಾವತ್ತೂ ಕೆಡಲ್ಲ. ಈಗ ನಾವು ಹೆಂಗೆ ದನಗಳಲ್ಲಿ ಇದನ್ನೆಲ್ಲ ಒಂದು ಕಷ್ಟಪಟ್ಟು ಮಾಡಿ ಅದರಲ್ಲಿ ಲಾಭ ತಾಗ್ತೀವೋ, ಮಕ್ಕಳು ಹಂಗೆ ಒಳ್ಳೆ ಕೆಲಸ ಪ್ರತಿಯೊಂದೂ ಅಂತ ಉದ್ದೇಶವಾಗಿ ಇದ್ರೆ ಅವರು ಯಾವತ್ತೂ ಕೆಡಲ್ಲ. ನಾವು ಅಲ್ಲಿ ಹೋಗ್ತಾರೆ ಅಂತ ಕಳಿಸ್ತೀವಿ, ಅಲ್ಲಿ ಏನೋ ನಾನಾ ಥರ ಒಂದು ದುಶ್ಚಟಗಳಿಗೆ ಬಲಿ ಆಗ್ತಾರೆ. ಅವ್ರು ಎಲ್ಲಿ ಇರ್ತಾರೆ ನಮಗೆ ಕರೆಕ್ಟಾಗಿ ಗೊತ್ತಾಗಲ್ಲ, ಅವ್ರ ಮಾಹಿತಿ ಗೊತ್ತಾಗಲ್ಲ. ನಮಗೆ ಒಳ್ಳೆಯದ ರೀತಿಯಿಂದ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ನಾವು ಕೇಳಿರ್ತೀವಿ. ಆಮೇಲೆ ಬಂದಮೇಲೆ ಅವ್ರ ಪರಿಸ್ಥಿತಿ ಇಲ್ಲಿ ಕೆಲಸ ಮಾಡೋಕ್ಕೂ ಆಗಲ್ಲ. ಅಲ್ಲಿನೂ ಸಾಲಗಳು ಮತ್ತೊಂದು ನಾನಾ ಥರ ದುಶ್ಚಟಗಳು ಬಲಿಯಾಗಿ ನಾವು ಕಷ್ಟ ಅನುಭವಿಸ್ಬೇಕಾಗತ್ತೆ. ಅದ್ರ ಜೊತೆಗೇ ಇದ್ದು ನಾವು ಎಲ್ಲ ಆರಾಮಾಗಿರ್ತೀವಲ್ಲ. ಪ್ರತಿಯೊಂದು ಟೈಮ್ನಲ್ಲೂ ನಮ್ಮ ಜೊತೆಗೆ ಇದ್ಕೊಂಡು ನಮ್ಗೆ ಏನೇ ಕಷ್ಟ ಮತ್ತೊಂದು ಆದಾಗ ಎಲ್ಲದಕ್ಕೂ ಸಪೋರ್ಟ್ ಆಗಿರ್ತೀವಲ್ಲ. ಹಂಗಾಗಿ ನಾನು ಅವನಿಗೇನು ಜಾಸ್ತಿ ಫೋರ್ಸ್ ಮಾಡಿ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅದನ್ನೇ ಮಾಡ್ಬೇಕು ನೀನು ಸ್ಟಡಿನೇ ಅಂತಂದು ಅವ್ರ ಮನಸ್ಸಲ್ಲಿ ಇಲ್ಲ ಅಂತಂದು ಅವ್ನು ಹೆಂಗೂ ಆಗುತ್ತೆ ಹಂಗೆ ಒಟ್ಟು ಜೀವನ ರೂಪಿಸ್ಕೊಂಡು ಹೋದ್ರೆ ಸಾಕು, ನಮಗೆ ಬೇಕಾಗಿರೋದು ಅಷ್ಟೇ. ಅಣ್ಣ, ಇವಾಗ ಈ ಹಾಲು ಡೈಲಿ ಹಾಲು ಕರೆದಿದ್ದನ್ನ ಎಲ್ಲಿಗೆ ಮಾರಾಟ ಮಾಡ್ತೀವಿ ಸರ್? ಇಲ್ಲೇ ನಾವು ಖಾಸಗಿ ಡೈರಿಗೆ ಮಾಡ್ತಿದ್ದೀವಿ. ಫಸ್ಟೆಲ್ಲ ನಾವು ಸುಮಾರು ಒಂದು 16 ವರ್ಷ ನಾವು KMF ಸೆಕ್ರೆಟರಿನೇ ಆಗಿದ್ದೀವಿ ನಾವು. ಫಸ್ಟೆಲ್ಲ ಸ್ವಲ್ಪ ನಾನಾ ಥರ ಕಾರಣಗಳಿಂದ ನಾವು ರಿಸೈನ್ ಮಾಡಿ ನಾನು ಹೊರಗೆ ಬಂದೆ. ಹೊರಗೆ ಬಂದು ಈಗ 2 ವರ್ಷದಿಂದ ಖಾಸಗಿ ಡೈರಿಗೆ ನಾನು ಕೊಡ್ತಾ ಇದ್ದೀನಿ. ಸರ್, ಖಾಸಗಿ ಡೈರಿಗೆ ಕೊಡ್ತಾ ಇದ್ದೀನಿ. ಚೆನ್ನಾಗಿದೆ, ಲಾಭ ಏನು ತೊಂದರೆ ಇಲ್ಲ. ಅದರಲ್ಲಿ 5 ರೂಪಾಯಿ ಸರ್ಕಾರದಿಂದ ಕೊಡ್ತಾರೆ. 5 ರೂಪಾಯಿ ಸರ್ಕಾರದಿಂದ ಬರ್ತಕ್ಕಂಥದ್ದು ಹೆಂಗೆ ಅಂತಂದರೆ, ಸ್ವಲ್ಪ ಲೋಯೆಸ್ಟ್ ಎನಫ್ ಆಯ್ತು ಅಂತಂದರೆ 5 ರೂಪಾಯಿ ಕಟ್ ಆಗುತ್ತೆ. ರೈತರಿಗೆ ಯಾವುದೇ ಕಾರಣಕ್ಕೂ 5 ರೂಪಾಯಿ ಸಿಗಲ್ಲ. ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಖಾಸಗಿ ಡೈರಿ ಅಂತಂದರೆ ಫ್ಯಾಟ್ ಹಾಲು ಗಟ್ಟಿ ಇದ್ರೆ ಸಾಕು, ಘನಾಂಶ ಜಾಸ್ತಿ ಇದ್ರೆ ಸಾಕು, ಜಿಡ್ಡಿನ ಅಂಶ ಜಾಸ್ತಿ ಇದ್ರೆ ಸಾಕು.
ಘನಾಂಶ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಅದ್ರ ತಕ್ಕಂಥ ರೇಟು ಕರೆಕ್ಟಾಗಿ ಬರುತ್ತೆ, ತೊಂದರೆ ಇಲ್ಲ. ಇವಾಗ ಹೆಂಗಿದೆ ಅಣ್ಣ ಪರ್ ಈಗ 3.5 8 36ವರೆ ಖಾಸಗಿ ಡೈರಿಯಲ್ಲಿ ಇದೆ. 38 36ವರೆ 36 ಹಾ 36ವರೆ. ಫ್ಯಾಟ್ ಫ್ಯಾಟ್ ಮೇಲೆ ಜಾಸ್ತಿ ಆದ್ರೆ 38 39ವರೆಗೂ ಕಂಪಲ್ಸರಿ, 40 ರೂಪಾಯಿವರೆಗೂ ರೇಟ್ ಬೀಳುತ್ತೆ. 40ವರೆಗೂ 15 ದಿನಕ್ಕೊಂದ್ಸರಿ ಪೇಮೆಂಟ್ ಆಗುತ್ತೆ. ನಮ್ಗೇನು ತೊಂದರೆ ಇಲ್ಲ, 15 ದಿನದಾಗೆ ಪೇಮೆಂಟ್ ಪ್ರತಿಯೊಂದು ಅನುಕೂಲಕ್ಕೆಲ್ಲ ಆಗುತ್ತೆ. ಚೆನ್ನಾಗಿದೆ ಸರ್, ನಮಗೆಲ್ಲ ಅನುಕೂಲತೆ ಇದೆ ಈಗ. ಅಣ್ಣ ಈಗ ನಿಮಗೆ ಈ ಸಮಸ್ಯೆ ಅಂತ ಅಂದರೆ ಸವಾಲುಗಳು ಇದರಲ್ಲಿ ಏನಾದರೂ ಡಿಸೀಸು ರೋಗಗಳು ಅಂತೇಳಿ ಏನಾದರೂ ಕಾಣಿಸ್ಕೊಂಡಾಗ ಬರ್ತವೆ ಸರ್, ಏನಾಗಲ್ಲ, ಬರ್ತವೆ ಕಂಪಲ್ಸರಿ. ಮನುಷ್ಯನಿಗೆ ಜ್ವರ ಆಗಲಿ, ತಲೆನೋವು ಆಗಲಿ, ಲೂಸ್ ಮೋಷನ್ ಆಗಲಿ, ಪ್ರತಿಯೊಂದು ಇರ್ತಕ್ಕ ಮನುಷ್ಯನಲ್ಲಿ ದೇಹ ಹೆಂಗೋ ಅವು ಕಂಪಲ್ಸರಿ. ಈಗ ನಮಗೆ ಆದ ತಕ್ಷಣ ನಾವು ಹೆಂಗೆ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಅದು ತಗೊಂಡು ಆರಾಮಾಗುತ್ತೆ, ಅದನ್ನು ನಾವು ಇಮಿಡಿಯೇಟ್ಲಿನ ನೋಡ್ಕೊಂಡ್ರೆ ಅದನ್ನು ಟಕ್ಕನಾಗಿ ನಮಗೆ ಆದ್ರೂ ಇನ್ನೂ ಟ್ಯಾಬ್ಲೆಟ್ಸ್ ಪ್ರತಿಯೊಂದು ಬೇಕು ಸರ್. ಇದ್ರ ಜಾಸ್ತಿ ಇಂಜೆಕ್ಷನ್ ಕೊಟ್ಟರೆ ಸಾಕು. ಏನೇ ತೊಂದರೆ ಆದ್ರೆ ಇಮಿಡಿಯೇಟ್ಲಿ ಇಂಜೆಕ್ಷನ್. ಇದು ನೋಡಿ ಸರ್, ಇದು 75,000 ಚೌಡಾಪುರದಲ್ಲಿ ತಂದಿದ್ದೆ ಇದನ್ನ ಇವಾಗ್ಲನ್ನ. ಬಂದ್ಮೇಲೆ ಕಾಲ್ಬಾಯಿ ಆಯ್ತು. 75,000 ಇದು ಕಾಲ್ಬಾಯಿ ಆಯ್ತು. ಕಾಲ್ಬಾಯಿ ಆದ್ಮೇಲೆ ಏನ್ ಮಾಡಿದ್ರು, ಮೇಡಮ್ ಅವರೆಲ್ಲ ಈಗ ಡೈಲಿ ಬಂದು ಟ್ರೀಟ್ಮೆಂಟ್ ಕೊಟ್ರು. ಅವರು ಹೇಳಿದ್ರು, ಡೌಟ್ ಅಣ್ಣ ಇದು ಇರೋದು ಡೌಟ್, ಇನ್ಸೂರೆನ್ಸ್ ಆದ್ರೂ ಮಾಡಿಸ್ಬೇಕಿತ್ತು ಅಂತ. ಇನ್ಸೂರೆನ್ಸ್ ಎದಕ್ಕೆ ಮಾಡಿಸ್ಬೇಕಂತಂದು ಹೇಳ್ತೀನಿ ನೋಡಿ ಸರ್. ಅದ್ರದ್ದೊಂದು ರೈತರಲ್ಲಿ ತಪ್ಪು ಕಲ್ಪನೆಗಳು ಇದಾವೆ ಸರ್. ನಾನು ಇನ್ಸೂರೆನ್ಸ್ ಮಾಡಿಸಿದ್ರಿ ಇದಕ್ಕೆ, ಹೋಗ್ಲಿ ಬಿಡು ನನಗೆ ರಿಸ್ಕೇ ಬೇಡ ಅಂತಿದ್ದೆ. ಅಂದ್ರೆ ದುಡ್ಡು ಬರ್ತದೆ, ಟ್ರೀಟ್ಮೆಂಟ್ ಕೊಡಿಸ್ತಿರ್ಲಿಲ್ಲ. ಟ್ರೀಟ್ಮೆಂಟ್ ಯಾಕೆ ಬಿಡು, ಸತ್ತು ಹೋಗ್ತೈತೆ, ದುಡ್ಡು ಬರ್ತದೆ, ನನಗೆ ಯಾಕೆ ಟೆನ್ಷನ್ ಬೇಡ. ಈಗ ಅದು ಇನ್ಸೂರೆನ್ಸ್ ಇಲ್ಲ, ನಾನು ಯಾವ್ದು ಇನ್ಸೂರೆನ್ಸ್ ಮಾಡಿಸಿಲ್ಲ ಸರ್. ನಾನು ಹೇಳ್ಬೇಕು, ಯಾವ್ದಕ್ಕೂ ಮಾಡಿಸಿಲ್ಲ. ಅವ್ರು ಮೇಡಮ್ ಅವ್ರು ಮಾಡಿಸ್ರಿ ಅಂತಂದ್ರು. ಮಾಡಿಸ್ರಿ ಅಂದ್ರೆ ಕೂಡ ಈಗ ನನ್ನ ಹಣೆ ಬರದಲ್ಲಿ ಇದ್ದದ್ದಾಗತ್ತೆ. ಯಾವುದೇ ಆಗಿರ್ಲಿ, ಒಬ್ಬ ಮನುಷ್ಯನಿಗೆ ನಮಗೆ ಧೈರ್ಯ ಬೇಕು ಫಸ್ಟ್. ಕೆಲಸ ಮಾಡೋಕ್ಕೂ ನಾವು ಅಲ್ಲಿ ಕರೆಕ್ಟಾಗಿ ನಾವು ಮಾಡ್ತಕ್ಕಂಥ ಕೆಲಸ ನಿಷ್ಠೆಯಿಂದ ಕಷ್ಟದಿಂದ ನಾವು ಮಾಡ್ತೀವಿ ಅಂದ್ರೆ ದೇವ್ರು ಯಾವತ್ತೂ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಅದು ಮಾತ್ರ ನಾವು ದೇವ್ರು ನಮ್ಗೆ ಕೆಲಸ ಮಾಡಬೇಕು, ಬೇರೆ ಹೇಳಾರ್ದು ಜನದ ಮಾತು ನಮ್ಗೆ ಕೆಲಸ ಮಾಡಬಾರ್ದು. ನಮ್ಗೆ ಏನು ಅನ್ಸುತ್ತೆ ಅದು ಮಾಡಬೇಕು. ಇದು ನೋಡಿ ಸರ್, ಇದು ಸಹಜವಾಗಿ ನಮ್ಮ ಇವರು ಗೌರ್ಮೆಂಟ್ ಡಾಕ್ಟ್ರು ಟ್ರೀಟ್ಮೆಂಟ್ ಪಾಪ ಭಾಳ ಕೊಟ್ಟರು. ಅವ್ರು ನೆನೆಸ್ಬೇಕಂತಂದ್ರೆ ಭಾಳ ಟ್ರೀಟ್ಮೆಂಟ್ ಕೊಟ್ಟರು. ಅವ್ರು ಬಂದು ಇದನ್ನು ಇದು ಒಂದೇ ನಮಗೆ ಭಾಳ ಇದಕ್ಕಾಗಿತ್ತು ಆ ಕಡೆದೊಂದು 3ಕ್ಕಾಗಿತ್ತು. ಜಾಸ್ತಿ ಸೀರಿಯಸ್ ಅಂದರೆ ಇದು ಹೊರಗೆ ಹಾಕಿದ್ವಿ ಸರ್. ಅಲ್ಲಿ ಆ ಕಡೆ ಏರಿಯಾಕ್ಕೆ ಹಾಕಿದ್ವಿ, ಅಂದರೆ ಹೊರಗೆ ಬಿಟ್ಟಿದ್ವಿ. ಸ್ವಲ್ಪ ಬೇರೆ ಸ್ಪ್ರೆಡ್ ಆಗುತ್ತೆ ಹೊರಗಡೆ ಬಿಡ ಅಂತಂದ್ರೆ ಅದರಲ್ಲಿ ಎದ್ದೇಳಕ್ಕೆ ಆಗ್ತಿದ್ದಿಲ್ಲ, ಆ ಸ್ಟೇಜ್ಗಿತ್ತು. ಮತ್ತೆ ಈ ಇನ್ಸೂರೆನ್ಸ್ ಮಾಡ್ಸೋಕ್ಕೆ 40 ದಿನ ಟೈಮ್ ಬೇಕು. ಮತ್ತೆ ಸರ್ಟಿಫಿಕೇಟ್ ಆದ್ಮೇಲೆ, ಹೆಲ್ತ್ ಸರ್ಟಿಫಿಕೇಟ್ ಆದ್ಮೇಲೆ ಮತ್ತೆ 40 ದಿನ ಆರೋಗ್ಯವಾಗಿರ್ಬೇಕು. ಅದು ಸುಮ್ಮನೆ ಮಾಡ್ಸೋದು ಅನಾವಶ್ಯಕವಾಗಿ. ಚೆನ್ನಾಗಿತ್ತಂದ್ರೂ ಸರಿ, ಸತ್ ಮೇಲೆ ಎಲ್ಲ ವೇಸ್ಟ್ ಎಲ್ಲ ಆಗಿದ್ದಾಗತ್ತೆ. ನನ್ನ ಹಣೆ ಬರದಲ್ಲಿ ಏನಾಗುತ್ತೆ, ಧೈರ್ಯವಾಗಿ ನಾನು ಕೊಡ್ತಕ್ಕಂಥ ಟ್ರೀಟ್ಮೆಂಟ್ ಎಲ್ಲ ನಾನು ಕರೆಕ್ಟಾಗಿ ಮಾಡೋಣ ಅಂತಂದೆ. ನೋಡಿ ಸರ್, ಹಂಗಿರ್ತಕ್ಕಂಥ ಆಕಳ ಈಗಲೂ ಮತ್ತೆ ಈಗ 10 ಲೀಟರ್ ಹಾಲು ಕೊಡ್ತೀವಿ ಕಂಟಿನ್ಯೂ. 10 ಲೀಟರ್ ಈಗ 2-3 ತಿಂಗಳಾಯ್ತು ಅದಕ್ಕೆ ಕಾಲ್ಬಾಯಿ ಆಗಿ, ಆರಾಮಾಗಿದೆ. 3 ತಿಂಗಳು ರಿಕವರಿ ಆಗಿ ಈಗ ಒಂದೇ ತಿಂಗಳೇ ಸಾಕು ಸರ್. 1 ತಿಂಗಳಲ್ಲೇ ರಿಕವರ್ ಆಯ್ತು. ಫುಲ್ಲು ಸೀರಿಯಸ್ ಆಗಿ ನೆಲಕ್ಕೆ ಬಿದ್ದಿರ್ತಕ್ಕಂಥ ಆಕಳ ಇವಾಗ ಚೆನ್ನಾಗಿ 10 ಲೀಟರ್ ಹಾಲು ಕೊಡ್ತೀವಿ. ಅದನ್ನೇ ನಾನು ರೈತರಿಗೆ ಹೇಳ್ತಕ್ಕಂಥದ್ದು. ಯಾವ್ದಾರೋ ಆಸೆಗೆ ಹೋಗ್ತಾರೆ, ಇನ್ಸೂರೆನ್ಸ್ ಮಾಡಿಸ್ಬಿಡ್ತಾರೆ. ಅವು ಬಡಕು ಚೆನ್ನಾಗಿ ಕೊಡ್ತಾ ಇರ್ತಕ್ಕಂಥದ್ದು ಒಳ್ಳೆ ಆಕಳ ಏನಾದ್ರು ಇನ್ಸೂರೆನ್ಸ್ ಮಾಡ್ತೀವಿ ಅನ್ನೋದು ಧೈರ್ಯ ಇರುತ್ತೆ ಅವ್ರಿಗೆ. ಸತ್ರ ಎಷ್ಟು ಬರುತ್ತೆ, ಒಂದು 70,000 ದುಡ್ಡು ಬರ್ತಾವೆ ಅಂತ ಅಂತಾರೆ. ಅವ್ರು ತಂದಿರೋದು ಒಂದು 70,000 ತಂದಿರ್ತಾರೆ. ಸ್ವಲ್ಪ ಸೀರಿಯಸ್ ಏನಾದರೂ ಸಮಸ್ಯೆ ಆಯ್ತು ಅಂತಂದ್ರೆ ಇನ್ಸೂರೆನ್ಸ್ ಆಯ್ತು ಬಿಡು, ಸರಿಯಾದ ರೀತಿ ಟ್ರೀಟ್ಮೆಂಟ್ ಕೊಡ್ಸಲ್ಲ ಅಂದ್ರೆ ನೆಗ್ಲಿಜೆನ್ಸಿ ಬರುತ್ತೆ ಅಲ್ಲಿ. ಈಗ ನಾವು ಬೇರೆ ಬೇರೆ ಹಂಗೆಲ್ಲ ಮಾಡ್ಕೊಂತ ಹೋಗಿ ಇವತ್ತು ರೈತರು ಕಷ್ಟಪಟ್ಟು ಆ ದನಗಳನ್ನ ಹಾಳು ಮಾಡ್ಕೊಂತ ಅದು ಆ ಒಂದು ಉದ್ದೇಶದಿಂದನೂ ನಾವು ಮಾಡ್ಕೊಂತಿದ್ವಿ. ಅಂದ್ರೆ ಈಗ ದುಡ್ಡು ಬರುತ್ತಾನ ಆಸೆಗೆ ಒಳ್ಳೆ ಆಕಳನ್ನ ಕಳ್ಕೊಂತೀವಿ. ಈಗ ಹೊಸಬ್ರು ಹೈನುಗಾರಿಕೆ ಮಾಡಬೇಕು ಅಂತೇಳಿ ಬರ್ತಾರೆ ಅಂದ್ರೆ ಅವ್ರಿಗೆ ಏನು ಸಲಹೆ ಕೊಡ್ತೀರಿ ನೀವು ಸರ್? ನಾನು ಹೇಳ್ಬೇಕಾದ್ರೆ ನಿಜವಾಗ್ಲೂ ಅವರು ಶ್ರದ್ಧಾ ವಹಿಸಿ ನಾನು ಇದು ನಿಷ್ಠೆಯಿಂದ ನಾನು ನೋಡ್ಕೊಂತ ಇದ್ದೀನಿ, ನಾನು ಇದನ್ನ ಇವತ್ತು ತಗೊಂಬಂದಿದ್ದೀನಿ ಅಂತಂದರೆ ಅವರು ಒಂದು ಎಲ್ಲ ಕೆಲಸಕ್ಕೂ ಅವರು ರೆಡಿ ಆಗಿರಬೇಕು. ಅಂದರೆ ಅವ್ರ ಈಗ ಇರ್ತಕ್ಕಂಥ ಫ್ರೀಡಮ್ ಆಗಿರಲಿ, ಯಾವುದೋ ಒಂದು ಪ್ರತಿಯೊಂದು ಕಡೆ ನಾನು ಫ್ರೀಡಮ್ ಆಗಿದ್ದೆ, ನಾನು ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಂತಂದ್ರೆ ಹೈನುಗಾರಿಕೆ ಮಾಡಬಾರ್ದು ಅಂತ ಹೇಳ್ತೀನಿ ನಾನು. ಎಲ್ಲರ ಅವರು ಇಷ್ಟಪಟ್ಟು ನಾನು ಹೈನುಗಾರಿಕೆ ಮಾಡ್ಬೇಕಂತ ಬರ್ತಕ್ಕಂಥವ್ರಿಗೆ ಏನು ಹೇಳ್ತಿದ್ದೀನಿ ಅಂತಂದ್ರೆ ಸರ್, ನಾನು ಇಷ್ಟು ದಿನ ಏನೇ ಮಾಡಿರಲಿ, ನಾನು ಇನ್ಮೇಲೆ ಇವು ಆಕಳ ಮಾಡ್ಕೊಂಡ್ಮೇಲೆ ಎಷ್ಟೇ ಕಷ್ಟ ಬಂದ್ರೂ ನಾನು ಇದನ್ನ ಆಗಲ್ಲ ಸರ್, ಅಂದ್ಕೊಂಡಷ್ಟು ಈಸಿ ಅಲ್ಲ ಸರ್. ಎಲ್ಲ ಒಂದು ಫಂಕ್ಷನ್ ನಮ್ಮ ರಿಲೇಷನ್ನು ಯಾರೇ ಒಂದು ಮದುವೆ ಆಗಿರ್ಬೋದು, ಮತ್ತೊಂದು ಕಾರ್ಯಗಳಾಗಿರ್ಬೋದು, ಯಾವುದೇ ಕೆಲಸಕ್ಕೆ ಟೈಮ್ ಸರಿಗೆ ಹೋಗೋಕ್ಕಾಗಲ್ಲ. ಮಾಡ್ಕೊಂಡ್ಮೇಲೆ ಪ್ರತಿದಿನ ನೀರು ಸ್ನಾನ ಮಾಡಿಯೋ ಬಿಟ್ಟಿಯೋ ಇದನ್ನ ಸ್ನಾನ ಮಾಡಿಸ್ಬೇಕು. ಪ್ರತಿದಿನ ನೀನು ಕರೆಕ್ಟಾಗಿ ಕಾಲು ಕೈ ತೊಳ್ಕೊಂತೀವಿ, ಮುಖ ತೊಳ್ಕೊಂತೀಯಲ್ಲ, ಇದನ್ನು ಕೊಟ್ಟಿಗೆ ಸ್ನಾನ ಮಾಡಿಸ್ಬೇಕು. ಅಂದರೆ ಇದನ್ನೆಲ್ಲ ಜವಾಬ್ದಾರಿ ನಾನು ಕರೆಕ್ಟಾಗಿ ಮಾಡ್ಕೊಂತಂದ್ರೆ ನಿನ್ನ ಯಾವತ್ತು ಯಾವ ರೈತಿಗೂ ಕೈ ಬಿಡಲ್ಲ ಅನ್ನೋದು ನನ್ನ ಗ್ಯಾರಂಟಿ ಐತಿ. ನಾನು ಬೇಕಾದ್ರೆ ಅವರಿಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ನಾನು ಬೇಕಾದ್ರೆ ಹಂಗೆ ಹೇಳಲ್ಲ. ಆದ್ರೂ ಅಷ್ಟೇ ಕಷ್ಟ ಇದೆ. ನಾನು ಫ್ರೀಡಮ್ ಆಗಿ ಹೋಗ್ಬೇಕು, ನಾನು ಎಂಜಾಯ್ ಅಲ್ಲಿಗೆ ಹೋಗ್ಬೇಕು, ಟೂರ್ ಹೋಗ್ಬೇಕು,
ನನ್ನ ರಿಲೇಷನ್ಶಿಪ್ಗೆಲ್ಲ ನಾನು 8 ದಿನ ಹೋಗಿ ಅಲ್ಲೇ ಇರಬೇಕು ಮತ್ತೊಂದು ಅಂತಂದು ಅದನ್ನ ಕಟ್ಟಿಟ್ಟು ಇದಕ್ಕೆ ಬರಬೇಕು. ಹಂಗಿದ್ರೆ ಇದರಲ್ಲಿ ಸಕ್ಸಸ್ಸೇ, ಜೀವನ ನೆಮ್ಮದಿನೇ ಸರ್, ನೆಮ್ಮದಿ ಜೀವನನೇ ಇರುತ್ತೆ. ಆದರೆ ಬಟ್ ನಾನು ಹೊರಗಡೆ ಅಡ್ಡಾಡಬೇಕು, ನಾನು ಶೋಕಿ ಮಾಡಬೇಕು, ಅದೆಲ್ಲ ಅಂದರೆ ಆಗಲ್ಲ ಸರ್. ಯಾಕಂದ್ರೆ ಸಗಣಿ ಸಿಡಿಯುತ್ತೆ, ಗಂಜು ಸಿಡಿಯುತ್ತೆ, ಸ್ಮೆಲ್ ಬರ್ಬೋದು, ಮತ್ತೊಂದು ಬರ್ಬೋದು, ನಾನಾ ಥರ ಇದೆಲ್ಲ ಇದು ಗ್ಯಾರಂಟಿ. ಇದು ಈ ಕೆಲಸದಲ್ಲಿ ನಾವು ವ್ಯವಸಾಯ ಮಾಡ್ಬೇಕಾದ್ರೆ ಮಣ್ಣಿಂದ ಧೂಳಾಗುತ್ತೆ, ರಂಟೆ ಕುಂಟೆ ಹೊಡಿಬೇಕಾದ್ರೆ ಅದೆಲ್ಲ ಹೆಂಗಾಗುತ್ತೋ ಈ ಕೆಲಸದಲ್ಲಿ ಇದೆಲ್ಲ ಕಂಪಲ್ಸರಿ. ಅದನ್ನೆಲ್ಲದು ನಾನು ಹಂಗೆ ಇರಬೇಕು, ಒಳ್ಳೆ ಬಟ್ಟೆ ಹಾಕ್ಯಂದು ಅಡ್ಡಾಡ್ಬೇಕು ಅದೆಲ್ಲ ಅಂತಂದ್ರೆ ಹೈನುಗಾರಿಕೆಗೆ ಆಗಲ್ಲ ಸರ್. ಈಗ ಎಮ್ಮೆನೂ ಇತ್ತಣ್ಣ, ಎಮ್ಮೆ ಎಷ್ಟಿದಾವೆ ನಿಮ್ದು? ಎಮ್ಮೆ 2 ಇದ್ದವು ಸರ್, ಒಂದು ಕೊಟ್ಟಿದ್ದೀನಿ, ಒಂದು ಮಾತ್ರ ಮನೆಗೆ ಹಾಲಿಗೆ ಅಂತಂದು ಇಟ್ಕೊಂಡಿದ್ದೀನಿ, ಒಂದಿದೆ ಈಗ. ಇದ್ಯಾವ್ದಣ್ಣ ಇದು? ಗಿರ್ ತಳಿದಂಗಿದೆ. ಅದು ಒಂದು ಗೀರ್ ಅದು ಸರ್, ಗಿರಸನ ಒಂದು ಗೀರ್ ಅದು ಆ ಕಡೆದು, ಇದು HF. ಇದು ಜಮೀನಿಂದ ಒಂದು ಸ್ವಲ್ಪ ಹೇಳಿಲ್ಲ ಅಣ್ಣ. ಈಗ ಇದು ಗರ್ಭಧಾರಣೆ ಕಾಲಮಿತಿ ಅದೆಲ್ಲ ಹೆಂಗೆ ಏನು ಅಂತೇಳಿ ಸರ್? ಇದು ಗರ್ಭಧಾರಣೆಗೆ ಅಂತಂದ್ರೆ ಸರ್, ನಾವು ಒಳ್ಳೆ ಅದೇ ಹೇಳಿದ್ನಲ್ಲ ಸರ್, ಒಳ್ಳೆ ಆಹಾರ ಪದ್ಧತಿಯಿಂದ 1.5 ತಿಂಗಳಿಗೆ ಬರ್ಬೋದು, 3 ತಿಂಗಳಿಗೆ ಬರ್ಬೋದು, ಕಂಪಲ್ಸರಿ ಬರುತ್ತೆ ಸರ್. 1.5 ಇಂದ 3 ತಿಂಗಳಲ್ಲಿ ಬರುತ್ತೆ. ಅತಿ ಹೆಚ್ಚು ಹಾಲು ಕೊಡೋದ್ರಿಂದ 5 ತಿಂಗಳಿಗೆ ಬರ್ತವೆ ಸರ್. ಹಾಲು ಜಾಸ್ತಿ ಕೊಡ್ತಕ್ಕಂಥ ಬ್ರೀಡ್ ಇಲ್ಲ, ಅದು ಒಳ್ಳೆ ಪ್ರತಿಯೊಂದು ಪ್ರೋಟೀನ್, ನಾವು ಕ್ಯಾಲ್ಸಿಯಂ ಇರ್ತಕ್ಕಂಥ ಆಹಾರ ಅದೆಲ್ಲ ಕೊಟ್ಟಾಗ ಅದನ್ನು ಚೆನ್ನಾಗಿ ಬರುತ್ತೆ. ನಮ್ಮಲ್ಲಿ ಏನಂತಂದ್ರೆ ಸರ್, ಒಂದೊಂದು ಹಸುಗಳಲ್ಲಿ ಬೇಗ ಒಬ್ಬೊಬ್ಬ ರೈತರು ಹೇಳ್ತಾರೆ, ನಮ್ಮ ಹಸು ಇನ್ನಾದ್ರೂ ಸೆಮೆನ್ ತಗೊಳ್ತಿಲ್ಲ ಅಂತ. ನಾವು ಬಂದ್ರೂ ನಾನು ಸೆಮೆನ್ ಕೊಡಿಸ್ತಾ ಇಲ್ಲ. ಕಾರಣ ಏನಂತಂದ್ರೆ ಸರ್, ಈಗ ಎಲ್ಲ ಒಂದು ಅವಕ್ಕೆ ಬೇಕಾಗ್ತಕ್ಕಂಥ ಕ್ಯಾಲ್ಸಿಯಂ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು ಎಲ್ಲ ಇದ್ದಾಗ ಕಂಪಲ್ಸರಿ ಅದು ಕಟ್ಕೊಳ್ಳುತ್ತೆ. ಅದು 3 ತಿಂಗಳಿಗೆ ಈಟಿ ಬರುತ್ತೆ. 3 ತಿಂಗಳಿಗೆ ನಾನು ಸೆಮಿನ್ ಹಾಕ್ಸ್ಬಿಟ್ರೆ ಇಮಿಡಿಯೇಟ್ಲಿ ಹಾಲು ಕಡಿಮೆ ಆಗುತ್ತೆ, ಅಂದ್ರೆ 1 ಲೀಟರ್ 2 ಲೀಟರ್ ಕಡಿಮೆ ಆಗುತ್ತೆ. ಮತ್ತೆ ಒಂದು 7 ತಿಂಗಳಲ್ಲಿ ನಾವು ಕೈ ಬಿಡ್ಬೇಕು ಸರ್. 3 ತಿಂಗಳು ಬೇಡ, 2 ತಿಂಗಳು ಅಂತ ಕಂಪಲ್ಸರಿ ಗ್ಯಾಪ್ ಕೊಡಬೇಕು. ಅದು ಗ್ಯಾಪ್ ಕೊಡೋದ್ರಿಂದ ನಾನೇನು ಮಾಡ್ತೀನಿ, ಅಲ್ಲಿ ಹಾಲಿಂದು ಸ್ವಲ್ಪ ನನಗೆ ಬೇಗ ಅದಾಗೋದ್ರಿಂದ ಬೇರೆ ರೈತರೆಲ್ಲ ಬಂದರೆ ಸಾಕು ಕೊಡ್ಬೇಕಂತಾರೆ. ನಾನು ಬಂದಿದ್ರೂ ಈಗ ನೋಡಿ ಸರ್, ಇದು ಆಗಸ್ಟ್ ತಿಂಗಳಲ್ಲಿ ಬಂದಿದೆ. ಈಗ ಕನಿಷ್ಠ ಅಂತಂದರೆ ಈಗ 8 ತಿಂಗಳಿದು, ಇದು ಒಂದು, ಅದು ಲಾಸ್ಟ್ ಒಂದು. ಈಗಲೂ ಪ್ರತಿ 21 ದಿನ ಕಂಪಲ್ಸರಿ ಬರ್ತವೆ. ನಾನು ಈಗಲೂ ನೀನು ಸೆಮಿನ್ ಕೊಡಿಸಿಲ್ಲ. ನಾನು ಕೊಡಿಸೋದು 8 ತಿಂಗಳಲ್ಲಿ 9 ತಿಂಗಳಲ್ಲಿ ಕೊಡಿಸ್ತೀನಿ. ಅಂದರೆ ಇದು ಹಾಲು ಕರೆಯೋದು ಸ್ಟಾಪ್ ಮಾಡಿ ಕಂಟಿನ್ಯೂ ಈಗಲೂ ಅದು ಏನು ಬರ್ಬೇಕು ಅದು ಕರೆಕ್ಟಾಗಿ ಹಾಲು ಬರ್ತಾ ಇರುತ್ತೆ. ಅಂದರೆ ನನಗೆ ಆದಾಯ ಜಾಸ್ತಿ ಇರುತ್ತೆ. ಆಮೇಲೆ ನನಗೆ ಕರುಗಳ ಉದ್ದೇಶ ಬೇಕಂದಾಗ ಬೇಗ ಕೊಡಿಸ್ಬೇಕು. ನಮಗೆ ಬರೀ ಕರುಗಳು ಬರೋದು, ಆಮೇಲೆ ಅದನ್ನ ನಮಗೆ ಸಾಕಾಗಿರ್ತಾವಲ್ಲ, ಅವಾಗ ಏನು ಮಾಡೋಕೆ ಸ್ವಲ್ಪ ಲೇಟ್ ಆಗಿ ನಾವು ಸೆಮಿನ್ ಕೊಡಿಸ್ತೀವಿ. ಅಂದರೆ ಲಾಭದಾಯಕ ಜಾಸ್ತಿ ಆಗುತ್ತೆ, ನಮಗೆ ಪ್ರಾಫಿಟ್ ಜಾಸ್ತಿ ಇರೋದ್ರಿಂದ. ಒಂದು 8-9 ತಿಂಗಳಲ್ಲಿ ಕೊಡಿಸಿದ್ರೆ ಅವಾಗ ಸ್ವಲ್ಪ ಹಾಲಿಂದು ಇಳುವರಿ ಕಡಿಮೆ ಆಗ್ತಿರುತ್ತೆ, ನಮಗೆ ಸ್ವಲ್ಪ ಸಾಕು, ಇಲ್ಲಿವರೆಗೂ ಜಾಸ್ತಿ ಪ್ರಾಫಿಟ್ ಆಗಿರುತ್ತಲ್ಲ, ಅದು ಈಕ್ವಲ್ ಆಗಿ ಮ್ಯಾನೇಜ್ ಮಾಡ್ಕೋಬಹುದು. ಸೆಮಿನ್ ಎಲ್ಲ ಹಿಂಗೆ? ಸೆಮಿನ್ ಎಲ್ಲ ಇಲ್ಲಿ ಎಲ್ಲ ಇದೆ, ಬರ್ತಾರೆ. ಸೆಮಿನ್ಗೆ ಚಿಂತೆ ಇಲ್ಲ. ಇನ್ನು ಕೆಲವು ರೈತರು ಏನಂದ್ರೆ ಅವರೇ ಕಂಡಿರ್ತಾರೆ. ಇಲ್ಲ ಸರ್, ಅದು ಆಗಲ್ಲ ಸರ್. ಅದು ಅಂದ್ರೆ ಅವರು ಈಗ ಸೆಮಿನ್ ಎಲ್ಲ ಬರ್ತವೆ, ಅದೆಲ್ಲ ಕಂಟೈನರ್ ಬೇಕಾಗುತ್ತೆ, ಅದಕ್ಕೆ ಆಗಲ್ಲ ಸರ್ ಸ್ಟಾಕ್ ಮಾಡಿ. ನಿಮ್ಗೆ ಯಾಕೆ ಕೇಳಿದೆ ಅಂದ್ರೆ KMF ಅಲ್ಲಿ ಇದ್ರಲ್ವಾ ನೀವು, ಟ್ರೈನಿಂಗ್ ಏನಾದ್ರು ತಗೊಂಡಿದ್ರ ಆ ಟೈಮ್? ಇಲ್ಲ ತಗೊಂಡಿಲ್ಲ. ಇಲ್ಲಿ ಎಲ್ಲ ಸೆಂಟರ್ಗಳೆಲ್ಲ ಇದಾವೆ ಸರ್. ಅದು ಸೆಮಿನ್ ಸೆಂಟರ್ಗಳೆಲ್ಲ ಪಾಯಿಂಟ್ಗಳೆಲ್ಲ ಇರ್ತಾರೆ. ಅವ್ರ ಕಂಪ್ನಿಯಿಂದ ಫೋನ್ ಮಾಡಿದ್ರೆ ಬಂದು ಹಾಕೋಗ್ತಾರೆ. ಏನು ಸೆಮಿನ್ಗೆ ಏನು ಚಿಂತೆ ಇಲ್ಲ. ಅದು ಯಾವುದೂ ಇಲ್ಲ ಅಂತಂದ್ರೆ ಮತ್ತೆ ನಮ್ಮಲ್ಲೇ ಒಂದು ಇದರಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಒಳ್ಳೆ ಓರಿಕರನ್ನ ನಾವು ಬೀಜಕ್ಕಾಗಿನೇ ಬಿಟ್ಕೊಂಡು ಇಟ್ಕೋಬಹುದಾಗಿತ್ತು. ಮತ್ತೆ ಅದನ್ನೆಲ್ಲ ಮೇಸ ಖರ್ಚು ಅದೆಲ್ಲ ಜಾಸ್ತಿ ಆಗುತ್ತೆ, ಅದು ಮತ್ತೆ ಹಿರಿಯದ್ ಕಲಿತತೆ. ಆ ಒಂದು ಉದ್ದೇಶದಿಂದ ಸ್ವಲ್ಪ ಅದನ್ನ ಬಿಟ್ಟು ಇಲ್ಲೇ ಸೆಮಿನ್ ಸಮಸ್ಯೆ ಏನಿಲ್ಲ ಅಂದ್ಕೊಂಡು ನಾವು ಹಿಂಗೆ ಒಳಗೆ ಒಂದು ಗಿರ್ತಳಿ ಕರು ನೋಡಿದೆ ಅಣ್ಣ, ಅದು ಆವಾಕ್ಳದು ಸರ್. ಅದು ಆವಾಕ್ಳದು, ಅದು ಜರ್ಸಿ ಮಿಕ್ಸ್. ಅದು ಫಸ್ಟ್ HF ನಲ್ಲಿ ಹುಟ್ಟಿರ್ತಕ್ಕಂಥ ಆಕಳಿದು. ಇದು ಅರ್ಧ ಕ್ರಾಸ್, ಇದು ಜರ್ಸಿ. ಇದರಲ್ಲಿ ಗೀರ್ ಹಾಕ್ಸಿದೀನಿ. ಆ ಗೀರ್ ಹಾಕ್ಸಿರೋದ್ರಿಂದ ಈಗ ಒಂದು 75% ಅದು ಗೀರ ಇದೆ. ನೆಕ್ಸ್ಟ್ ಅದರಲ್ಲಿ ಹುಟ್ಟಿರ್ತಕ್ಕಂಥ ಕರು ನೆಕ್ಸ್ಟ್ ಫ್ಯೂರ್ ಆಗುತ್ತೆ, 100% ಇದಾಗುತ್ತೆ ಸರ್. ಅದು ಅಂದ್ರೆ ಅಣ್ಣ, ಈಗ ಹೈನುಗಾರಿಕೆಯಿಂದ ತುಂಬಾ ಜನ ಹಿಂದೆ ಸರಿತಿದ್ದಾರೆ, ಅದಕ್ಕೆ ಏನ್ ಕಾರಣ ಏನು ಅಂತ ಹೇಳಿ ಸರ್? ಕಾರಣ ಇಷ್ಟೇ, ನಾನು ಹೇಳಿದ್ನಲ್ಲ, ಪ್ರತಿಯೊಂದು ಆಹಾರ ಪದ್ಧತಿ ಆಗಲಿ, ಫೀಡ್ ಕೊಡ್ತಕ್ಕಂಥ ಪದ್ಧತಿ ಆಗಲಿ, ಸರಿಯಾದ ವ್ಯವಸ್ಥೆ ಇರಲ್ಲ. ಸರಿಯಾದ ವ್ಯವಸ್ಥೆ ಅದಕ್ಕೆ ಕಟ್ತಕ್ಕಂಥ ವಾತಾವರಣದಲ್ಲಾಗಲಿ, ಮತ್ತೊಂದಾಗಿರಲಿ, ಮೇವು ಆಗ್ತಕ್ಕಂಥ ಮೇವಿನಿಂದ ಆಗಲಿ, ಇವು ನಾನಾ ಥರ ಕಾರಣದಿಂದ ಏನು ಮಾಡ್ತಾ ಇದ್ದಾರೆ. ಈ ಒಳ್ಳೆ ಬ್ರೀಡ್ ಇದು. ಈ ಕರನ್ನು ಬೇರೆ ರೈತರಲ್ಲಿ ಏನು ಮಾಡ್ತಾರೆ ಅಂತಂದರೆ ಸರ್, ಇದಕ್ಕೆ ಬರೀ ಬರೀ ಮೆಕ್ಕೆಜೋಳ ಸೊಪ್ಪು ಇತ್ತಂದರೆ ಬರೀ ಮೆಕ್ಕೆಜೋಳ ಸೊಪ್ಪು ಹಾಕ್ತಾರೆ.
ಹ್ಮ್ ಈಗ ಅವ್ರಿಗೆ ಅನುಕೂಲ ಇರುತ್ತೆ. ಅಂದರೆ ನನಗೆ ರಾಗಿ ಮೇವಿಲ್ಲ, ರಾಗಿ ಮೇವು ತರಬೇಕು, ಶೇಂಗಾ ಹೊಟ್ಟಿಲ್ಲ, ಶೇಂಗಾ ಹೊಟ್ಟು ತರಬೇಕು. ಅದೆಲ್ಲ ತಂದು ಮಾಡ್ಕೊಳಕ್ಕೆ ಅವರಿಗೆ ಪೇಷನ್ಸ್ ಏನಂತಂದರೆ ಅದೆಲ್ಲ ಬಂಡವಾಳ ಖರ್ಚಾಗುತ್ತೆ. ಖರ್ಚಾಗುತ್ತೆ ಅಂತಂದರೆ ಇಲ್ಲಿ ಆಕಳ ಚೆನ್ನಾಗಿರುತ್ತೆ, ಖರ್ಚು ಮಾಡಿದ್ರೆ ಅಲ್ಲ ನಮ್ಗೆ ಚೆನ್ನಾಗಿರುತ್ತೆ. ನಾವು ಖರ್ಚು ಮಾಡ್ದೇ ಚೆನ್ನಾಗಿರ್ಬೇಕಂತ ರೈತರು ಆಸೆ ಪಡ್ತಾರೆ. ಅಂದರೆ ಈಗ ಕರ ಹಾಕಿದ ತಕ್ಷಣ ಒಳ್ಳೆ ಹಾಲು ಕೊಡ್ತತೆ. ಹಾಲು ಮಾತ್ರ ಬೇಕು, ಅದಕ್ಕೆ ಬೇಕಾಗ್ತಕ್ಕಂಥ ಫೀಡು ಜಾಸ್ತಿ ಕೊಡಬಾರ್ದು. ಅದು 10 ಲೀಟ್ರ್ ಕೊಟ್ಟರೆ ನಾನು ಕನಿಷ್ಠ 5 kg ಇನ್ನೂ ಒಂದು ಅರ್ಧ kg ಜಾಸ್ತಿ ಆಗಲಿ ಬೇಕಾದ್ರೆ ನಾನು ಕೊಡ್ತೀನಿ. 100 ರೂಪಾಯಿದಲ್ಲಿ 60 ರೂಪಾಯಿ ಅದು ತಿನ್ನಲಿ, 40 ರೂಪಾಯಿ ನನಗೆ ಸಿಗಲಿ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಕ್ಕಂಥ ಯಾವತ್ತೂ ಲಾಸ್ ಆಗಲ್ಲ. ಈಗ ನನಗೆ ಅದಕ್ಕೆ ಒಂದು 30 ರೂಪಾಯಿ, ನನಗೆ ಒಂದು 70-80 ರೂಪಾಯಿ ಬೇಕಂದಾಗ ಅಲ್ಲಿ ಲಾಸ್ ಆಗುತ್ತೆ. ಎಷ್ಟು ದಿನ ಕೊಡುತ್ತೆ ಸರ್? ಈಗ ನಾವಾಗಲಿ ಎಷ್ಟು ದಿನ ಕೆಲಸ ಮಾಡ್ತೀವಿ ಹೇಳ್ರಿ? ಒಳ್ಳೆ ಫುಡ್ಡು ಅದನ್ನೆಲ್ಲ ತಿಂದಾಗಲ್ಲ ನಮಗೆ ಅದು ಬೇಕು ಇದು ಬೇಕು ವಾರಕ್ಕೊಂದ್ಸರಿ ಅದು ನಾನಾ ಥರ ಒಳ್ಳೊಳ್ಳೆ ಆಹಾರ ಬೇಕಾಗ್ತಕ್ಕಂಥ ಆಸೆ ಪಡ್ತಕ್ಕಂಥ ನಾವು ಕೆಲಸ ಮಾಡ್ತಾರೆ. ನಾವು ಬರೀ ಅಡ್ಡಾಡಿ ಅದು ಮಾಡಿ ಇವು ನಮಗೆ ಲಾಭ ಕೊಡ್ತಾವಂತಂದು ಅವಕ್ಕೆ ಯಾಕೆ ಮಾಡಬಾರ್ದು ನಾವು? ಅದು ಮಾಡಲ್ಲ, ಯಾರೂ ಮಾಡಲ್ಲ. ಜಾಸ್ತಿ ಇರ್ತಕ್ಕಂಥದ್ರೆ ಏನೈತೆ ಅದೇ ಹಾಕೋಗು, ಅದನ್ನ ಮೇವು ಹಾಕೋಗು. ಮೇವಿಲ್ಲ, ಹೈನುಗಾರಿಕೆ ಲಾಭ ಇಲ್ಲ ಅಂತ ಲಾಭ ಇಲ್ಲ ಅಂತಂದು ಹೇಳೋದು. ಯಾಕೆ ಹೇಳೋದು ಅಂತಂದ್ರೆ ಅವ್ರು ಮಾಡ್ತಕ್ಕಂಥ ಪದ್ಧತಿ ಸರಿ ಇರಲ್ಲ ಫಸ್ಟ್, ಆಮೇಲೆ ನನಗೆ ಲಾಸು ಲಾಸು ಲಾಸ್. ಹೆಂಗ್ ಲಾಸ್ ಆಗ? ಲಾಸ್ ಅನ್ನೋ ಮಾತೇ ಇಲ್ಲ ಅಂತ ನಾನು ಹೇಳ್ತೀನಿ. ಲಾಸ್ ಅನ್ನೋ ಮಾತೇ ಇಲ್ಲ. ಬರೀ ಒಂದು 5 ಲೀಟ್ರ್ ಕೊಡ್ತಕ್ಕಂಥದ್ದು ಇಟ್ಕೊಂಡ್ರೆ ಸರ್, ಬರೀ ಒಳ್ಳೆ ಬರೀ ಶೇಂಗಾ ಒಟ್ಟಾಗಿರ್ಬೋದು, ಮೆಕ್ಕೆಜೋಳ ಸೊಪ್ಪೆ ಆಗಿರ್ಬೋದು, ರಾಗಿ ಕಡ್ಡಿ ಆಗಿರ್ಬೋದು, ಅವ್ರು ಬೆಳೆದಿರ್ತಕ್ಕಂಥದ್ರಲ್ಲೇ ಬೇರೆ ಎಲ್ಲದಕ್ಕೂ ಬೇಕು. ಒಂದು ಪಟ್ಲಿ ಮರಿಗೆ ಸರ್ ಮೆಕ್ಕೆಜೋಳ ಹಾಕ್ತಾರೆ, ಹುಳ್ಳಿಕಾಳು ಹಾಕ್ತಾರೆ, ಪ್ರತಿಯೊಂದು ಹಾಕ್ತಾರೆ. ಆದರೆ ಇವು ಆಕಳುಗಳು ಅದನ್ನೆಲ್ಲ ತಿಳ್ಕೊಂಡು ಹಾಕಲ್ಲ. ಅಂದರೆ ಗ್ರೋತ್ ಬರುತ್ತೆ, ಚೆನ್ನಾಗಿ ಬರುತ್ತೆ, ನನಗೆ ರೇಟ್ಗೆ ಹೋಗುತ್ತೆ ಅಂತಂದು ಅದಕ್ಕೆಲ್ಲ ಹಾಕ್ತಾರೆ. ಇದು ಹಾಲು ಕೊಡುತ್ತೆ, ನನಗೆ ಲಾಭ ಆಗುತ್ತೆ ಅಂತ ಇದರ ಮನಸ್ಸು ಬರಲ್ಲ. ಹಂಗಾಗ್ತದೆ. ಏನು ಮಾಡ್ತಾರೆ, 1 ವರ್ಷದೊಳಗೆ ಆಕಳ ಬಡಕಾಗುತ್ತೆ. ಇದು ಹಾಲು ಕೊಡಲ್ಲ ಅನ್ನೋದು. ಆಮೇಲೆ ಇಲ್ಲಪ್ಪ ಆಕಳು ಸವಾಸ ಬೇಡ ನನಗೆ, ಆಕಳದಾಗ ನಾನು ಏನು ಉಳಿಲಿಲ್ಲ, ನನಗೆ ಬರೀ ಅಲ್ಲಿಗೆ ಸರಿ ಹೋಯ್ತು ಹಂಗನ್ನೋದು ಆಕಳು ಫೀಲ್ಡ್ನೇ ತಕ್ಕಂತಾರೆ. ಈಗ ರೈತರಿಗೆ ಪ್ರತಿಯೊಬ್ಬರು ಮನೆಗೆ ಒಂದೊಂದೇ ಹಸು ಇಟ್ಕೊಂಡ್ರೆ ನಿಜವಾಗ್ಲೂ ಅವ್ರ ಜೀವನ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಬೇರೆದ್ರೆಲ್ಲ ರೈತರು ಕೆಲಸ ಮಾಡ್ತಿರ್ತಾರೆ, ಹೊಲ ನೀರಾವರಿ ಇರ್ಬೋದು, ಹೊರಭೂಮಿ ಇರ್ಬೋದು, ನಾನಾ ಥರ ಮಾಡ್ಕೊಳ್ಳಿ, ಬೇಡನಲ್ಲ. ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಕುರಿ ಮಾಡಲಿ, ಕೋಳಿ ಮಾಡಲಿ, ಏನೇ ಮಾಡಿರಲಿ, ಅದ್ರ ಜೊತೆಗೆ 1-2 ಹಸು ಇದ್ದರೆ ಸಾಕು, ಆ ಮನೆ ನೆಮ್ಮದಿಯಾಗೂ ಜೀವನ ಮಾಡ್ಬೋದು. ಯಾರು ತಿಳ್ಕೊಳಲ್ಲ ಅದನ್ನ. ಅದನ್ನೆಲ್ಲಿ ರಿಸ್ಕ್ ಬೇಡ. ಕಷ್ಟ ಆಗುತ್ತೆ ಅಂದರೆ ಕಷ್ಟ ಇದ್ದಷ್ಟು ಕೈ ಕೆಸರಾದರೆ ಬಾಯಿ ಮೊಸರು. ಅದು ಏನು ಬೇಡ. ಸಗಣಿ ಅದು ನಾನು ಬಳಿಯಲ್ಲ, ಸಗಣಿ ಒಳ್ಳೆ. ಇವತ್ತು ಈ ಪರಿಸ್ಥಿತಿಯಿಂದಲೂ ಹೈನುಗಾರಿಕೆ ಹಿಂದುಳಿಯೋಕ್ಕೂ ಕಾರಣ ಇದೆ ಸರ್. ಯಾರು ಕಷ್ಟಪಟ್ಟು ನನಗೆ ಅದು ಏನೇ ಆಗಿರಲಿ ನಾನು ಮಾಡ್ತೀನಿ ಒಳ್ಳೆ ಕೆಲಸ ಅಂತಂದವರಿಗೆ ಯಾವತ್ತೂ ಲಾಸ್ ಇಲ್ಲ. ಅದೇ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಜಾಸ್ತಿ. ಈಗ ಅದು ನೋಡ್ಕೊಂಡು ಏನಪ್ಪ ಟೈಮ್ ಸರಿ ಮೇವು ಹಾಕಿದ್ರು, ಟೈಮ್ ಸರಿ ನೀರು ಕುಡಿಸಿದ್ರು, ಅದೆಲ್ಲ ಗೊತ್ತಿರಲ್ಲ. ಯಾರೋ ಮೇಲೆ ಹೇಳೋದು ಕೈ ಬಿಡೋದು. ಸ್ವಂತಾಗಿ ಸರ್ ನಾವು ಕಂಪಲ್ಸರಿ ಜವಾಬ್ದಾರಿ ನಮಗೂ ಇರಬೇಕು. ನಮಗಿದ್ದಾಗ ಮಾತ್ರ ಅದರಲ್ಲಿ ಲಾಸ್ ಅನ್ನೋದು ಬರಲ್ಲ. ಟೈಮ್ ಸರಿ ಅದು ಮೇವು ತಿಂದತಿಲ್ಲ ಅಂತ ನೋಡಬೇಕು. ಏನಾದರೂ ಸ್ವಲ್ಪ ಸುಸ್ತಿ ಆಗಿತ್ತಂತಂದರೆ ಅದ್ರಿಗೆ ಗೊತ್ತಾಗುತ್ತೆ, ಅದ್ರ ಮೂಮೆಂಟ್ ಗೊತ್ತಾಗುತ್ತೆ. ಸಪ್ಪಗಿರೋದು, ಮೇವು ತಿಂದ ಇರ್ತಕ್ಕಂಥದ್ದು, ಈ ಮೈ ರೋಮ ಎಲ್ಲ ಸ್ವಲ್ಪಲೇ ಇದಾಗ್ತಿರೋದು ಅಂಥದ್ದೆಲ್ಲ ಕಂಡಾಗ ನಮಗೆ ಗೊತ್ತಾಗುತ್ತೆ. ಬೇರೆಯವ್ರಿಗೆ ಹೇಳಿರ್ತೀವಿ, ಅವ್ರು ಏನು ಮಾಡ್ತಾರೆ, ಹೆಂಗನಿರಲಿ ಸರಿ ಟೈಮ್ಗೆ ಹಾಕಿದ್ವಿ ಬಿಟ್ಟು ಅಷ್ಟೇ. ಹಂಗಾಗಿ ಅವ್ರ ಮೇಲೆ ಅದು ಕೆಚ್ಚಲು ಬಾಬು ಅಂತ ಹಾಲು ಉಳಿತಾ, ಕೆಚ್ಚಲು ಬಾಬು ಬರ್ತಾ, ಅದು ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲ್ಲ, ಕೆಚ್ಚಲು ಬಾಬು ಮಲೆ ಬರ್ನ್ ಆಗುತ್ತೆ. ಅದು ತೊಟ್ಟು ಬರ್ನ್ ಆದಾಗ ಏನು ಮಾಡುತ್ತೆ, ಇಲ್ಲ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ. ಅವಾಗ ಏನು ಮಾಡೋದು, ಇದು ಯಾಕೆ ನನಗೆ 70-80 ಸಾವಿರ ಕೊಡ್ತಾ ಇದ್ದೆ, ಅವಾಗ ಮಾರಕ್ಕೆ ಹೋಗ್ತಾನೆ ರೈತ. ಅವಾಗ ಮಾರಕ್ಕೆ ಹೋದಾಗ ಚೆನ್ನಾಗಿದ್ದಾಗ ಒಳ್ಳೆ ಬೆಲೆ ಇರುತ್ತೆ. ಹಿಂಗೆಲ್ಲ ಆದಾಗ ರೈತ ಏನು ಕೇಳ್ತಾನೆ, ಅದನ್ನ 20 ಸಾವಿರ ಕೊಡ್ತೀಯಾ, 10 ಸಾವಿರ ಕೊಡ್ತೀಯಾ, ಕಟ್ಗೆ. ಅವಾಗ ಏನು ಮಾಡೋದು, ಇದನ್ನೆಲ್ಲ ಬೇಸತ್ತು ಬಿಡ್ತಾನೆ. ಬೇಸತ್ತು ಓದಷ್ಟು ಹೋಗಲ್ಲ ಅಂತ ಕೈ ತೊಳ್ಕೊಂಬಿಡೋದು. ಆಯ್ತು, ಆ ಲೈಫ್ ಇನ್ನೊಂದ್ಸರಿ ನಾನು ಹೈನುಗಾರಿಕೆಗೆ ಹೋಗ್ಬಾರ್ದು. ಆ ಥರ ಆಗಿ ಆ ಥರ ಸಿಚುವೇಶನ್ ತಂದ್ಕೊಂಡು ಲಾಸ್ ಆಗ್ತದೇನೋ ಹೊರತಾಗಿ ನಿಜವಾಗಿ ಅದರಲ್ಲಿ ಏನಿದೆ ಸರಿಯಾದ ವ್ಯವಸ್ಥೆ ರೀತಿಯಾಗಿ ತಿಳ್ಕೊಂಡು ಸರಿಯಾದಂಥ ಮಾಹಿತಿ ಇಟ್ಕೊಂಡು ಮಾಡಿದರೆ ನಿಜವಾಗ್ಲೂ ಹೈನುಗಾರಿಕೆಯಲ್ಲೇ ಲಾಸ್ ಆಗಲ್ಲ. ನಾನು ಹೇಳ್ತಕ್ಕಂಥದ್ದು